ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ತೊಗರಿ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 13 ಸೆಪ್ಟೆಂಬರ್ 2025 ಕಡಲೆಕಾಳು ಬೆಲೆಗಳ ವಿವರಣೆಯನ್ನು ಮೊದಲನೇದಾಗಿ ನೋಡ್ತಾ ಇದ್ದೀವಿ. ಬಸವ ಕಲ್ಯಾಣ ಮಾರ್ಕೆಟಿಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ ಕಡಿಮೆ ಬೆಲೆ 4,000 ರೂಪಾಯಿ, ಹೆಚ್ಚಿನ ಬೆಲೆ 6,150, ಮಧ್ಯಸ್ಥ ಬೆಲೆ 5,000 ರೂಪಾಯಿ ಇದೆ. ಬೀದರ್ ಮಾರ್ಕೆಟಿಯಲ್ಲಿ ಜವಾರಿ ಹಾಗೂ ಸ್ಥಳೀಯ ಕಡಲೆಕಾಳು ಕ್ವಿಂಟಲಿಗೆ ಎಲ್ಲ ಬೆಲೆ 4,511 ರೂಪಾಯಿ ರೇಟಿನದು ನಡೆದಿದೆ. ತೊಗರಿ ಬೆಲೆಗಳ ವಿವರಣೆ. ತಾಳಿಕೋಟೆ ಮಾರುಕಟ್ಟೆಯಲ್ಲಿ ತೊಗರಿ ಕ್ವಿಂಟಲಿಗೆ ಕಡಿಮೆ ಬೆಲೆ 6,050, ಹೆಚ್ಚಿನ ಬೆಲೆ 6,175, ಮಧ್ಯಸ್ಥ ಬೆಲೆ 6,082. ಬಸವ ಕಲ್ಯಾಣ ಮಾರ್ಕೆಟಿಯಲ್ಲಿ ತೊಗರಿ ಕ್ವಿಂಟಲಿಗೆ ಕಡಿಮೆ ಬೆಲೆ 6,000, ಹೆಚ್ಚಿನ ಬೆಲೆ 6,360, ಮಧ್ಯಸ್ಥ ಬೆಲೆ 6,250. ಬಾಗಲಕೋಟೆ ಮಾರ್ಕೆಟಿಯಲ್ಲಿ ತೊಗರಿ ಕ್ವಿಂಟಲಿಗೆ 5,500 ರೂಪಾಯಿ ರೇಟಿನದು ನಡೆದಿದೆ. ಬಾಲ್ಕ ಮಾರ್ಕೆಟಿಯಲ್ಲಿ ತೊಗರಿ ಕ್ವಿಂಟಲಿಗೆ ಕಡಿಮೆ ಬೆಲೆ 6,200, ಹೆಚ್ಚಿನ ಬೆಲೆ 6,400, ಮಧ್ಯಸ್ಥ ಬೆಲೆ 6,292. ಬೀದರ್ ಮಾರ್ಕೆಟಿಯಲ್ಲಿ ಕೆಂಪು ತೊಗರಿ ಕ್ವಿಂಟಲಿಗೆ ಕಡಿಮೆ ಬೆಲೆ 3,689, ಹೆಚ್ಚಿನ ಬೆಲೆ 6,782, ಮಧ್ಯಸ್ಥ ಬೆಲೆ 6,422. ರಾಯಚೂರು ಮಾರ್ಕೆಟಿಯಲ್ಲಿ ಕೆಂಪು ತೊಗರಿ ಎಲ್ಲ ಬೆಲೆ 6,120 ರೂಪಾಯಿ ರೇಟ್ ನಡೆದಿದೆ. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಹಾಗೂ ತೊಗರಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.